ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಶಿವಾಯ ಪರಬ್ರಹ್ಮಣೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಥಮತಃ ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಹೃದಯ ಹಂಬಲದ ನುಡಿಗೆ ಬೆಂಬಲವನ್ನು ನೀಡಿ ಆಶೀರ್ವದಿಸಿ ನಾಲ್ಕು ಮಾತುಗಳನ್ನು ಆಡುವುದಕ್ಕೆ ಅವಕಾಶವನ್ನು ಕೊಟ್ಟಿರುವಂಥ ಈ ಧರ್ಮ ಸಮಾರಂಭದ ಸಾನ್ನಿಧ್ಯ ವಹಿಸಿದಂತಹ ಜಗದ್ಗುರು ಪಂಚಪೀಠಾಧಿಪತಿಗಳ ಪವಿತ್ರವಾದ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಪರಮ ಪೂಜ್ಯರ ಪವಿತ್ರವಾದ ಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಮಹಾಜನಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಬಹುಶಃ ನನ್ನ ಬಾಳೆ ಇಷ್ಟು ಲಘು ಬರ್ತದಂತ ನಾನು ಅನ್ಕೊಂಡಿರಲಿಲ್ಲ. ಯಡೂರಿನ ಪರಮ ಪೂಜ್ಯರು ಹೇಳಿದರು, ನಿಮ್ಮದು ಕೊನೆಗೆ ಬರ್ತದೆ ಅಂತ ಬಹಳ ನಿಶ್ಚಿಂತೆಯಿಂದ ಕೂತಿದ್ದೆ. ಒಮ್ಮೆ ಬಂದ ಬಿಡ್ತು. ಬಹುಶಃ ಇದೊಂದು ಬಹಳಷ್ಟು ಹೆಮ್ಮೆ ಪಡುವಂತಹ, ಸಂತೋಷ ಪಡುವಂತಹ ಒಂದು ಸಮಾರಂಭ. ಯಾಕಂತ ಕೇಳಿದರೆ 14 ವರ್ಷಗಳ ಹಂಬಲ, 14 ಅಥವಾ 16, ಇದು ಕೇವಲ 1 ವರ್ಷದ ಹಂಬಲ ಅಲ್ಲ. ಇದು ಯಾವ ಹಂಬಲ? ಬಹುಶಃ ಪಂಚಪೀಠಗಳ ಪರಂಪರೆಯೊಳಗೆ ಅವರು ತಂದೆ ಆದ್ರೆ ನಾವೆಲ್ಲ ಮಕ್ಕಳು. ಯಾರು? ಶಿವಾಚಾರ್ಯ. ಯಾವಾಗ ಪಂಚಪೀಠಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದು ಒಂದಿಷ್ಟು ದೂರ ಆಗಿದ್ರು, ಆ ಪೀಠಗಳು ಒಂದಾಗಬೇಕು ಅಂತ ತಿಳ್ಕೊಂಡು ಸುಮಾರು 16 ವರ್ಷಗಳಿಂದ ನಾವು ಹಂಬಲದಿಂದ ಕಾಯ್ತಾ ಇದ್ವಿ. ಅದಕ್ಕೆ ನನಗನ್ನಿಸ್ತದ ಶಿವಾಚಾರ್ಯರ ಹಂಬಲ. ಮತ್ತು ನೀವು ಭಕ್ತರೆಲ್ಲ ಕೇಳಬಹುದು, ಬರೀ ಶಿವಾಚಾರ್ಯರದ ಅಷ್ಟೇ ಇತ್ತೇನ್ರಿ ಜಗದ್ಗುರುಗಳು ಕೂಡಬೇಕು ಅಂತ ಹೇಳಿ. ಶಿವಾಚಾರ್ಯರ ಹಂಬಲ, ಭಕ್ತರ ಹಂಬಲ ಮತ್ತು ಶಿವಾಚಾರ್ಯರು ಭಕ್ತರದ ಅಷ್ಟೇ ಇತ್ತೇನ್ರಿ ಅಂತ ನೀವು ಪ್ರಶ್ನೆ ಮಾಡಬಹುದು. ಶಿವಾಚಾರ್ಯರ ಹಂಬಲನೂ ಇತ್ತು, ಭಕ್ತರ ಹಂಬಲನೂ ಇತ್ತು, ವೇದಿಕೆಯ ಮೇಲೆ ಕುಳಿತಿರುವಂತಹ ಎಲ್ಲ ರಾಜಕಾರಣಿಗಳ ಹಂಬಲನೂ ಇತ್ತು. ಆ ಹಂಬಲಕ್ಕೆ ಬೆಂಬಲವನ್ನು ಕೊಟ್ಟು ಸಮಾಜದ ಗೊಂದಲವನ್ನು ದೂರ ಮಾಡಿದಂತಹ ಕೀರ್ತಿ ಅದು ಜಗದ್ಗುರು ಪಂಚಪೀಠಾಧೀಶ್ವರರಿಗೆ ಸಲ್ಲುತ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂತಂದ್ರೆ, ಸಮಾಜವನ್ನ ಕಟ್ಟಬೇಕಾದ್ರೆ ಬಹಳಷ್ಟು ದೊಡ್ಡ ಪ್ರಯತ್ನವನ್ನ ಹಿಂದಿನವರು ಮಾಡಿದ್ದಾರೆ. ಬೆಳಗ್ಗೆ ನಾನು ಒಂದು ಓದುತ್ತಾ ಇರಬೇಕಾದ್ರೆ ಒಂದು ವಿಚಾರ ನನಗೆ ನೆನಪಿಗೆ ಬಂತು. ಏನು ಅಂತಂದ್ರೆ, ಕೆಟ್ಟದ್ದಕ್ಕೆ ನಾವು ಜಿಪುಣರಾಗಬೇಕು, ಕೆಟ್ಟದ್ದಕ್ಕೆ ನಾವು ಜಿಪುಣರಾಗಬೇಕು. ಸಮಾಜವನ್ನ ಕಟ್ಟುವುದಕ್ಕೆ ನಾವು ನಿಪುಣರಾದಾಗ ಮಾತ್ರ ಈ ಸಮಾಜ ಭದ್ರವಾಗಿ ಸುಭದ್ರವಾಗಿ ಇರಲಿಕ್ಕೆ ಸಾಧ್ಯ ಅನ್ನುವುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ಕಟ್ಟುವುದು ಅಂತಂದ್ರೆ ಏನು ಕಟ್ಟೋದು? ಸಮಾಜವನ್ನ ಕಟ್ಟುವುದು. ಸಮಾಜ ಕಟ್ಟುವಂತಹ ಕೆಲಸವನ್ನ ಮೊದಲಿಂದಲೂ ಕೂಡ ಪಂಚಪೀಠಗಳು ಮೊದಲಿಂದಲೂ ಕೂಡ ಮಾಡಿಕೊಂಡು ಬಂದಿದ್ದವು. ಆ ಕಟ್ಟುವಂತಹ ಕೆಲಸ ಯಾರು ಮಾಡಿದರು ಅಂತ ಕೇಳಿದರೆ, ಯಾರಿಗೆ ಸಂಸ್ಕಾರ ಇರುತ್ತದೋ ಅವರು ಕಟ್ಟುವಂತಹ ಕೆಲಸವನ್ನ ಮಾಡಿದರು. ಬಹುಶಃ ನಿನ್ನೆಯ ಸಮಾರಂಭವನ್ನು ನೋಡಿದ್ರೆ ನಮಗಿಷ್ಟು ಸಂತೋಷ ಆಗ್ತದಲ್ಲ. ಎಷ್ಟು ಸಂತೋಷವನ್ನ ಕೊಡ್ತು ಅಂತಂದ್ರೆ, ನಿನ್ನೆಯ ಸಮಾರಂಭ ಜಗದ್ಗುರು ಮಹಾಸನ್ನಿಧಿಯವರು 5 ಜನ ಏಕಕಾಲಕ್ಕೆ ವೇದಿಕೆಯನ್ನು ಅಲಂಕರಿಸಿದಾಗ ಬಹಳಷ್ಟು ಜನ ಪರಮ ಪೂಜ್ಯರು ಕಣ್ಣೀರು ಹಾಕಿದರು. ದುಃಖದ ಕಣ್ಣೀರಲ್ಲ, ಆನಂದದ ಕಣ್ಣೀರನ್ನು ಹಾಕಿ ಮತ್ತು 16 ವರ್ಷಗಳ ನಂತರ ಪಂಚಪೀಠಗಳನ್ನ ನೋಡುವಂತಹ ಸೌಭಾಗ್ಯವನ್ನ ಈ ದಾವಣಗೆರೆ ಜನತೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ನಮ್ಗೆ ತಂದು ಕೊಟ್ಟರಲ್ಲ ಅಂತ ತಿಳ್ಕೊಂಡು ನಾವು ಬಹಳಷ್ಟು ಹೆಮ್ಮೆಯನ್ನ ನಿನ್ನೆ ದಿನ ಪಟ್ವಿ.
ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂತ ಕೇಳಿದ್ರೆ, ವೀರಶೈವ ಧರ್ಮ ಯಾವತ್ತೂ ಕೂಡ ಸಮಾಜವನ್ನು ಒಡೆದಿಲ್ಲ. ಸಮಾಜವನ್ನು ಒಂದು ಮಾಡಿದ ಕೀರ್ತಿ ಅದು ವೀರಶೈವ ಲಿಂಗಾಯತ ಸಮುದಾಯಗಳಿಗೆ ಸಲ್ಲುತ್ತದೆ. ವೀರಶೈವರೆಲ್ಲ ನಾವೆಲ್ಲರೂ ಒಂದು, ಸಮಾಜವೇ ನಮ್ಮ ಬಂಧು ಅನ್ನುವಂತಹ ಒಂದು ಮಂತ್ರವನ್ನು ನಾವೆಲ್ಲರೂ ಕೂಡ ಇವತ್ತು ಪಠಿಸಬೇಕಾಗಿದೆ. ಯಾಕಂತ ಕೇಳಿದ್ರೆ, ಈ ಸಮುದಾಯವನ್ನ ಒಪ್ಪಿ, ಈ ಸಮುದಾಯವನ್ನ ಮೆಚ್ಚಿ, ಈ ಸಮುದಾಯದೊಳಗೆ ಬಂದಂತವರು ಬಹಳಷ್ಟು ಜನ. ಇವತ್ತು ನೀವು ಉದಾಹರಣೆಯಲ್ಲಿ ನಾವು ಹೇಳಬೇಕಾಗಿತ್ತು ಅಂತಂದ್ರೆ, ಇವತ್ತು ಬಸವನಾಡಿನಿಂದ ಬಂದಿರುವಂತವರು ನಾವು, ಬಸವಣ್ಣನ ಜನ್ಮಸ್ಥಳದಿಂದ ಬಂದಿರುವಂತವರು ನಾವು. ಒಂದು ವಿಚಾರವನ್ನು ನಿಮಗೆ ಹೇಳುವುದಾದ್ರೆ, ಬಸವಣ್ಣನವರು ಬಾಲ್ಯದೊಳಗಿದ್ದಾಗ ಅವರ ತಂದೆಯಾಗಿರುವಂತಹ ಮಾದರಸರು ಮಗನಾಗಿರುವಂತಹ ಬಸವಣ್ಣನವರನ್ನ ಕರೆದು ಉಪನಯನವನ್ನ ಮಾಡಬೇಕು ಅಂತ ಬಸವಣ್ಣನವರನ್ನ ಕರೀತಾರೆ. ಆಗ ಬಸವಣ್ಣನವರು 8 ವರ್ಷದ ಬಾಲಕ. ಯಾವಾಗ ಮಾದರಸ ಮಾದಲಾಂಬಿಕೆಯರು ಬಸವಣ್ಣನವರನ್ನ ಕರೀತಾರ, ಅವಾಗ ಬಸವಣ್ಣನವರು ಬಂತಾರ. ಏನಪ್ಪಾಜಿ ಅಂತ ಕೇಳ್ತಾರ. ನೋಡೋ ಬಸವ, ನಿನಗ 8ನೇ ವರ್ಷಕ್ಕೆ ಉಪನಯನವನ್ನ ಮಾಡ್ತೀವಿ, 3 ಎಳಿ ಜನಿವಾರವನ್ನ ಹಾಕಿ ಗಾಯತ್ರಿ ಮಂತ್ರವನ್ನು ನಿನಗೆ ಬೋಧಿಸ್ತೀವಿ ಅಂತಂದಾಗ ಬಸವಣ್ಣನವರ ಪ್ರಶ್ನೆ ಏನಾಗಿತ್ತು ಅಂತ ಕೇಳಿದ್ರೆ, ನನಗಿಂತಲೂ ನನ್ನ ಅಕ್ಕ ಹಿರಿಯವಳು, ನನಗಿಂತಲೂ ನನ್ನ ಅಕ್ಕ ಹಿರಿಯವಳು, ಅಕ್ಕ ನಾಗಮ್ಮನಿಗೂ ನೀವು ಉಪನಯನವನ್ನ ಮಾಡಿದ್ದೆ, ಆದ್ರೆ ನಾನು ಕೂಡ ಉಪನಯನವನ್ನ ಮಾಡಿಸ್ಕೋತೀನಿ ಅಂತಂದಾಗ, ಆ ಧರ್ಮದೊಳಗ ಹೆಣ್ಣು ಮಕ್ಕಳಿಗೆ ಉಪನಯನವನ್ನ ಮಾಡುವಂತಹ ಪದ್ಧತಿ ಇಲ್ಲ. ಯಾವಾಗ ಹೆಣ್ಣು ಮಕ್ಕಳಿಗೂ ಕೂಡ ಉಪನಯನವನ್ನ ಮಾಡುವಂತಹ ಪದ್ಧತಿ ಇಲ್ಲೋ, ಅವಾಗ ನಾನು ಈ ಧರ್ಮವನ್ನ ನಾನು ಸ್ವೀಕರಿಸಲಾರೆ, ಉಪನಯನವನ್ನ ಧರಿಸಿಕೊಳ್ಳಲಾರೆ ಅಂತ ತಿಳ್ಕೊಂಡು ಆ ಕ್ಷಣವೇ ಮನೆ ಬಿಟ್ಟು ಎಲ್ಲಿಗೆ ಬಂದರು ಅಂತ ಕೇಳಿದ್ರೆ, ಕೂಡಲ ಸಂಗಮದ ಜಾತವೇದ ಮಹಾಮುನಿಗಳ ಹತ್ರ ಬಂದು ವೇದ ಆಗಮ ಉಪನಿಷತ್ತುಗಳನ್ನು ಕಲಿತು ವೀರಶೈವ ಧರ್ಮದ ಒಂದು ಲಿಂಗವನ್ನು ಪಡೆದುಕೊಂಡು ಇವತ್ತು ವಿಶ್ವಕ್ಕೆ ವೀರಶೈವ ಧರ್ಮವನ್ನು ಪ್ರಚಾರ ಮಾಡಿದಂಥ ಕೀರ್ತಿ ಅದು ಬಸವಣ್ಣನವರಿಗೂ ಸಲ್ತದೆ ಅನ್ನುವಂಥ ಮಾತನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಇವತ್ತು ವೀರಶೈವ ಲಿಂಗಾಯತ ಧರ್ಮ ಬಹಳ ಪವಿತ್ರವಾಗಿರುವಂತಹ ಧರ್ಮ. ಜಾತಿ ಭೇದ, ಮತಭೇದ, ವರ್ಣಭೇದ, ಲಿಂಗಭೇದ ಯಾವ ಭೇದವನ್ನು ಕೂಡ ತಾಳಲಾರದೇನೆ, ಯಾರು ಲಿಂಗವನ್ನ ಹಾಕಿಕೊಳ್ಳೋದಿಲ್ವೋ ಅಂತ ನಾವು ತಿಳಿದಿದ್ವಿ, ಯಾರು ತಿಂಗಳಿಗೊಮ್ಮೆ ಋತುಮತಿ ಆಗ್ತಾಳೋ ಅವಳಿಗೆ ಜನಿವಾರ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ನಾವು ಹೇಳ್ತೀವೋ, ಎಲ್ಲರಿಗೂ ಕೂಡ ಸದ್ಗುರು ಲಿಂಗ ಕೊಟ್ಟ ಅಂತ ಕೇಳಿದ್ರೆ ಆತನ ದೇಹವೇ ದೇವಾಲಯವನ್ನಾಗಿ ಮಾಡಿದ ಧರ್ಮ ಯಾವುದು ಅಂತ ಕೇಳಿದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ. ವೀರಶೈವ ಲಿಂಗಾಯತ ಧರ್ಮ ಅಂತಹ ಧರ್ಮದಲ್ಲಿ ಜನಿಸಿದಂತಹ ನಾವು ಬಹಳ, ನೀವು ಯಾರು ಅಂತ ಕೇಳಿದ್ರೆ ನಾವು ವೀರಶೈವ ಲಿಂಗಾಯತರು ಅಂತ ಕರಿತೀವಿ ಹೇಳ್ತಾರೆ. ಆದ್ರೆ ಕೊರಳಾಗ ಹುಡುಕಿದ್ರೆ ಲಿಂಗಾನೇ ಇಲ್ಲ. ಒಂದು ನೀವು ಪ್ರಶ್ನೆ ಮಾಡ್ಕೋಬೇಕು, ಈ ಸಮಾಜದೊಳಗೆ ಯಾಕೆ ನಮಗೆ ಬಹಳಷ್ಟು ಜನ ಗೌರವಿಸ್ತಾರ ಅಂತ ಕೇಳಿದ್ರೆ ನೀವೇನ್ ತಿಳ್ಕೊಂಡ್ಬಿಟ್ಟಿರಿ, ನಾವು ಬಹಳಷ್ಟು ದೊಡ್ಡವರು, ರೊಕ್ಕ ಗಳಿಸಿದವರು, ಅದಕ್ಕೆ ನಮಗೆ ಬಹಳಷ್ಟು ಜನ ಗೌರವಿಸ್ತಾರ ಅಂತ ನಾವು ತಿಳಿದಿವಿ. ಆದರೂ ಅದಕ್ಕಾಗಿ ನಮ್ಮನ್ನ ಯಾರು ಕೂಡ ಗೌರವಿಸ್ತಾ ಇಲ್ಲ. ಒಂದು ಸಣ್ಣ ಒಂದು ಚುಟುಕು ಒಂದು ಕಥೆ ನೆನಪಿಗೆ ಬರ್ತದೆ. ಒಂದು ಸಾರಿ ಒಂದು ಊರೊಳಗೆ ಏನಾಗಿತ್ತು ಅಂತಂದ್ರೆ, ಒಂದು ಹನುಮಪ್ಪನ ಗುಡಿ ಕಟ್ಟಿ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತ ವಿಚಾರ ಮಾಡಿದ್ರು. ವಿಚಾರ ಮಾಡಿ ಆ ಹನುಮಪ್ಪನ ಮೂರ್ತಿಯನ್ನು ಎದರ ಮ್ಯಾಗ ತರಬೇಕು ಅಂತಂದಾಗ ಬಹಳ ಬಡತನದಿಂದ ಇರುವಂತ ಊರದು. ಅವಾಗ 4 ಮಂದಿ ಒಂದು ಗುಂಪಿನೊಳಗೆ ಒಬ್ಬ ಎದ್ದು ಹೇಳ್ತಾನ, ಬಹಳ ಬಡತನ ಇತ್ತು ಅಂತಂದ್ರೆ ಕುದುರೆ ಅಂತ ಪ್ರಾಣಿ ಯಾವುದು ಅಂತಂದಾಗ ನಿಮಗೆಲ್ಲ ಗೊತ್ತಾಗ್ತದೆ, ಯಾವುದು? ಕತ್ತಿ. ಅದರ ಮ್ಯಾಗ ನಾವು ಮೆರವಣಿಗೆ ಮಾಡಿದ್ರಾತು, ಮಂದಿಗೆಲ್ಲ ಕುದುರೆ ಅಂತ ಹೇಳಿದ್ರಾತು ಅಂತಂದು ಒಳ್ಳೆನೆ ಆಗ್ಲಿ ಎಂದು ತಿಳ್ಕೊಂಡು ಒಂದು ಚಂದಂದು ಊರು ಹೊರಗೆ ತಿಪ್ಪ್ಯಾಗಲಿರುವಂತ ಕತ್ತಿ ತಂದು ಅದಕ್ಕೆ ಮೈ ತೊಳೆದು ಅದ್ರ ಮ್ಯಾಗ ಒಂದು ರೇಷ್ಮೆ ಮಡಿಯನ್ನು ಹಚ್ಚಿ ಹಿಂದೆ ಬಾಲಕ್ಕೆ ಹೂವ ಸುತ್ತಿ ಮುಂದೆ ಮಾರಿಗೆ ಹೂವ ಇಳಿಬಿಟ್ಟು ಅದಕ್ಕೇನ್ ಮಾಡಿದ್ರು, ಮಂದಿಗೆಲ್ಲ ಹೇಳಿದ್ರು ಇದು ಕುದುರೆನೇ ಅಂತ ಹೇಳಿದ್ರು. ಆದ್ರೆ ಏನೂ ಕೂಡ ಆಕಾರದಿಂದ ದೊಡ್ಡದಾಗಿತ್ತು, ಕುದುರೆ ಹಂಗ ಕಾಣ್ತಿತ್ತು, ಆದ್ರೆ ಒಳಗಿದ್ದಿದ್ದು ಕತ್ತಿತ್ತು. ಅದರ ಮ್ಯಾಗ ಹನುಮಪ್ಪನ ಮೂರ್ತಿ ಇಟ್ಟು ಎಲ್ಲರೂ ಕೂಡ ಭಕ್ತಿಯಿಂದ ಅದಕ್ಕೆ ಪೂಜೆ ಮಾಡಕತ್ರು, ಆರತಿ ಬೆಳಗಾಕತ್ರು. ಎಲ್ಲರೂ ನೈವೇದ್ಯ ಮಾಡೋದು ಅದಕ್ಕೆ ಕೊಡುದು, ಎಲ್ಲರೂ ನೈವೇದ್ಯ ಮಾಡೋದು ಅದಕ್ಕೆ ಕೊಡುದು. ಅದು ಏನ್ ಮಾಡ್ತು ಅಂತಂದ್ರೆ
ಹೀಗೆ ಹೂವಿನೊಳಗೆ ಹಾಸಿ ಎಲ್ಲಾನು ನೋಡ್ತಿತ್ತು. ಹಿಂದೆ ಕೈ ಮುಕ್ಕೊಂಡು ನಿಂತವ್ರು ಬಹಳ ಮಂದಿ, ಆರತಿ ಹಿಡಿದವರು ಒಂದು 106 ಮಂದಿ, ಮುಂದೆ ಕುಂಭ ಹೊತ್ತವರು ಒಂದು 1000 ಮಂದಿ, ಅದ್ರ ಮುಂದೆ ಡೊಳ್ಳು ಹೊಡೆಯವರು, ಅದ್ರ ಮುಂದೆ ಬಾಜಾ ಭಜಂತ್ರಿ ಬಾರಸವರು, ಅದ್ರ ಮುಂದೆ ಲಗ ಹೊಡೆಯವರು. ಇಷ್ಟೆಲ್ಲ ಮಂದಿ ಇರುವಂತಹ ಸಂದರ್ಭದೊಳಗೆ ಎಲ್ಲರೂ ಕೈ ಮುಕ್ಕೊಂಡು ನಿಂತಿದ್ರು, ಪ್ರಸಾದ ತಿನ್ನಿಸ್ತಿದ್ರು. ಅದು ಮಳೆ ಬಂದಾಗ ಮೈ ಸ್ವಚ್ಛ ಆಗಬೇಕು, ತಿಪ್ಪಿ ಒಳಗಿನ ಚಿಪಾಟಿ ತಿಂದೇ ಬದುಕಬೇಕು. ಇಲ್ಲಿ ಪಾಯಸ ಉಣಿಸೋರು ಯಾರು, ಹುಗ್ಗಿ ಉಣಿಸೋರು ಯಾರು, ಹೋಳಿಗೆ ಉಣಿಸೋರು ಯಾರು, ಅದನ್ನೆಲ್ಲ ತಿಂದು 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 ಆ ಕತ್ತಿಗೆ ಏನಾಯ್ತು ಅಂತಂದ್ರೆ ಸ್ವಲ್ಪ ಅಹಂಕಾರ ಬಂತು. ಅಹಂಕಾರ ಬಂದು ಅದು ಅಂತೂ ನಾ ಎಷ್ಟು ಗೌರವದಿಂದ ಬದುಕಿನಿ, ಈ ಗೌರವವುಳ್ಳಂತಹ ನಾನು ಇಷ್ಟು ಮಂದಿ ಕೈ ಮುಗಿತಾರ, ಹಿಂದದಾರ ಮುಂದದಾರ, ಎಲ್ಲಾ ಕಡೆನೂ ಅದಾರ, ಇನ್ನೊಂದು 4 ಹೆಜ್ಜೆ ಹೋಗಿ ಬಿಟ್ರೆ ಗುಡಿ ಬಂದು ಬಿಡ್ತಿತ್ತು, ಈ ಕಲ್ಲು ಯಾಕೆ ನಾ ಹೊರಲಿ ಅನ್ನುವಂತ ಅಹಂಕಾರ ಬಂದದು ಏನ್ ಮಾಡ್ತು ಅಂತಂದ್ರೆ ಬೆನ್ನಿನ ಮ್ಯಾಗಿರುವಂತ ಹನುಮಪ್ಪನ ಮೂರ್ತಿಯನ್ನು ಹಿಂಗ ಕೆಡವಿ ಬಿಡ್ತು. ಹನುಮಪ್ಪನ ಮೂರ್ತಿ ತೆಳಗ ಬಿದ್ದು ಹನುಮಪ್ಪನ ಬಾಲ ಕಡೆ ಕಾಯ್ಕ ಹೋಗ್ಬಿಡ್ತು. ಯಾವಾಗ ಹನುಮಪ್ಪನ ಮೂರ್ತಿ ಬಿದ್ದು ಬಾಲ ಕಡೆ ಕಾಯ್ತೋ ಅವಾಗ ಆ ಕ್ಷಣದೊಳಗೆ ಅಲ್ಲಿರುವಂತ ಮಂದಿ ಬಡಿಗೆ ಅದು ಇದು ತಗೊಂಡು ಹೊಡ್ಯಾಕತ್ರ ಹೇಳ್ತೀನಿ, ಹಾಯ್ಕೋ 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 ಅನ್ಕೋ ತಗೊಂಡು ಹೋಗಿ ತಿಪ್ಪ್ಯಾಗ ನಿಂತದು. ಅವಾಗ ಆ ಕತ್ತಿ ಅಳಾಕತ್ತು. ಅಳ್ಕೋಂತ ನಿಂತು ಅವಾಗ ಒಬ್ಬ ಸಂತರು, ಒಬ್ಬ ಮಹಾತ್ಮರು ಬಂದ್ರು. ಅವ್ರ ಮುಂದೆ ಅದು ಹೇಳಿದ್ರು, ನೀವು ಮನುಷ್ಯರು ಉಪಯೋಗ ಇಲ್ಲ. ಯಾಕ ಅಂತ ಕೇಳಿದ್ರೆ, ಎಲ್ಲೋ ಇರುವಂತಹ ನನ್ನನ್ನು ತಗೊಂಡು ಬಂದು ನೀವು ಈ ರೀತಿ ಮಾಡಿದ್ರಿ, ನಾ ಯಾಕೆ ಕಲ್ಲು ಹೊರಲಿ ಅಂತ ಬೆನ್ನಿನ ಮ್ಯಾಗಿನಿಂದ ಲಿಂಗ ಕೆಡುವುದಕ್ಕೆ ನನಗೆ ಹೊಡೆತ ಬಿತ್ತು ಅಂತಂದಾಗ ಆಗ ಮಹಾತ್ಮರು ಹೇಳಿದ್ರಂತ, ಈ ಸಮಾಜದೊಳಗೆ ಈ ಊರೊಳಗೆ ನಿನಗೆ ಎಲ್ಲಿ ತಕ್ಕ ಕಿಮ್ಮತ್ತಿತ್ತು ಅಂತಂದ್ರೆ ಆ ಬೆನ್ನಿನ ಮ್ಯಾಗ ಹನುಮಪ್ಪನ ಮೂರ್ತಿ ಇರತಕ್ಕ ಮಾತ್ರ ಕಿಮ್ಮತ್ತಿತ್ತು. ಆ ಹನುಮಪ್ಪನ ಮೂರ್ತಿ ಅಗಲಿದಾಗ ನೀ ಹೆಂಗ ಕಿಮ್ಮತ್ತ ಕಳ್ಕೊಂಡಿ, ಹಂಗ ವೀರಶೈವ ಲಿಂಗಾಯತರಿಗೆ ಎಲ್ಲಿ ತಕ್ಕ ಈ ಸಮಾಜದೊಳಗೆ ಕಿಮ್ಮತ್ತ ಅಂತಂದ್ರೆ ಎದಿ ಮ್ಯಾಗ ಲಿಂಗ ಇರತಕ್ಕ ಮಾತ್ರ ಕಿಮ್ಮತ್ತ. ಲಿಂಗ ಬಿಟ್ಟು ನಡೆದ್ರೆ ನಮ್ಮ ಜೀವನನೂ ಕೂಡ ಹಂಗ ಆಗ್ತದೆ. ಅದಕ್ಕೆ ದಯವಿಟ್ಟು ನಾವು ವೀರಶೈವರು ಲಿಂಗಾಯತರು ಅಂತ ತಿಳ್ಕೊಂಡು ದೊಡ್ಡ ಬಾಯಿ ತೆಗೆದು ಹೇಳೋಕ್ಕಿಂತಲೂ ಸದ್ಗುರುಗಳಿಂದ ಲಿಂಗವನ್ನು ಪಡ್ಕೊಂಡು ನಾವೆಲ್ಲರೂ ಕೂಡ ಧನ್ಯರಾಗೋಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಳ್ಳಿನೊಳಗಡೆ ಎಣ್ಣೆ, ಹಾಲಿನೊಳಗಡೆ ಬೆಣ್ಣೆ, ಸಮಾಜದ ಮೇಲೆ ನಿಮ್ಮ ಕರುಣೆ ಇದ್ದಾಗ ಮಾತ್ರ ಈ ಸಮಾಜದ ಸುಖ ಸಂತೋಷದಿಂದ ಬದುಕಲಿಕ್ಕೆ ಬರ್ತದೆ ಅಂತ ಹೇಳ್ತಾ, ನಿಜವಾಗ್ಲೂ ಕೂಡ ಇದು ನನ್ನ ಜೀವನದೊಳಗೆ ಇದೊಂದು ದೊಡ್ಡ ಕಾರ್ಯಕ್ರಮ. ಇದು ಬಹುಶಃ ನಮಗಿಂತಲೂ ಪ್ರಖಂಡ ಪಂಡಿತರು, ವಿದ್ಯಾವಂತರು, ಸಂಶೋಧಕರಿದ್ರೂ ಸಹಿತ ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿ ಅವರು ಸ್ವಾಮಿಗಳ ನೀವು ಬರಬೇಕು ಅಂತಂದಾಗ ಬಹುಶಃ ಅವ್ರು ಯಾವತ್ತು ನನಗೆ ಹೇಳ್ಯಾರ ಅವತ್ತಿನಿಂದ ಸರಿಯಾಗಿ ಊಟ ಮಾಡಿಲ್ಲ, ಸರಿಯಾಗಿ ನಿದ್ದೆ ಮಾಡಿಲ್ಲ, ಪುಸ್ತಕ ತೆಗಿದೆ ಹುಡುಕುದು ತೆಗೆದು ಹುಡುಕುದೆ. ಯಾಕಂತ ಕೇಳಿದ್ರೆ ಸಣ್ಣವರನ್ನ ಬೆಳೆಸುವಂತಹ ಗುಣ ಯಾರಲ್ಲಿ ಅದ ಅಂತ ಕೇಳಿದ್ರೆ ಅದು ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರಲ್ಲಿ ಅದ. ಅಂತ ಸನ್ನಿಧಿಯವರ ಆಶೀರ್ವಾದ ಅದು ಸದಾವ ಕಾಲ, ಜಗದ್ಗುರು ಪಂಚಪೀಠಾಧೀಶ್ವರರ ಆಶೀರ್ವಾದ ಸದಾವ ಕಾಲ ಅದು ನಮ್ಮೆಲ್ಲಗೆಲ್ಲ ಇರಲಿ ಎನ್ನುವಂತಹ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಜಗದ್ಗುರು ಪಂಚಪೀಠಾಧೀಶ್ವರರ ಪವಿತ್ರವಾದ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಇತಿ ಶುಭಂ ಭೂಯಾತ್.